ಇವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದರ್ಸೆ ಕಳಿಸ್ತೀವಿ. ಮದರ್ಸೆಗೆ ಬಂದಿದ ನಂತರ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಏನಂತ, ಹಜರತ್ ಗಳಿಗೆ ಬಿಟ್ಟು ಬಂದಿದ ನಂತರ ಆ ಮಕ್ಕಳಿಗೆ ಹಜರತ್ ಕೇಳಿದ್ರೆ ಓದಪ್ಪ ಔಜು ಬಿಲ್ಲಾಹಿ, ಮಕ್ಕಳಿಗೆ ಸರಿಯಾಗಿ ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಅಂತ ಓದಕ ಬರಂಗಿಲ್ಲ. ಭಯ ಪಡ್ಕೊಂತಾರ, ಹೆದರ್ತಾರ. ಅದೇ ಒಂದೇ ಅಕ್ಷರ ಒಂದೇ ತಔಜು ಓದೋದಕ್ಕೆ 8 ದಿನ 10 ದಿನ ಚಿಕ್ಕ ಚಿಕ್ಕ ಮಕ್ಕಳು ತಗೊಂತಾರ. ಇಲ್ಲಾಂದ್ರೆ 2 ದಿನ 3 ದಿನ ತಗೊಂತಾರ. ಅವ್ರು ಶಾರ್ಪ್ ಇದ್ದಾರೆ, ಚಾಲಾಕ್ ಇದ್ದಾರೆ. ಆದ್ರೆ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಹು ಮದರ್ಸಲ್ಲಿ ಹೋಗಿದ ನಂತರ ಹಜರತ್ ಹೇಳಿದ್ರು, ಐ ಅಬ್ದುಲ್ ಖಾದಿರ್ ಓದ್ರಿ ಅಬ್ದುಲ್ ಖಾದಿರ್. ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಏನ್ ಮಾಡಿದ್ರು, ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಓದ್ಕೊಂತ ಅಲಿಫ್ ಲಾಮ್ ಮೀಮ್ ಓದ್ಕೊಂತ 1 ಪಾರ ಆಯ್ತು, 2 ಪಾರ ಆಯ್ತು, 3 ಪಾರ ಆಯ್ತು, 4 ಪಾರ ಆಯ್ತು, ಬರೀ 5 ಪಾರ 7 ಪಾರ 8 ಪಾರ ಎಲ್ಲ ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಓದಾ ಕುಂತಿದ್ದಾರೆ. ಹಜರತ್ ಅವರು ಏನ್ ಓದ ಅಂತ ಹೇಳಿದ್ರು, ಅವ್ರು ಬರೀ ಕೇಳಾಕ್ ಕುಂತಿದ್ದಾರೆ. ಎಲ್ಲಿ ಸ್ಟಾಪ್ ಆಯ್ದ್ರು, ಅಊದು ಬಿಲ್ಲಾಹಿನ್ನ ಶುರು ಮಾಡಿದ್ರು. 18 ಪಾರ ಆಗಿದ ನಂತರ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಓದೋದು ಸ್ಟಾಪ್ ಅನ್ನು ಮಾಡಿದ್ರು. ಹಜರತ್ ಹೇಳಿದ್ರು, ಐ ಅಬ್ದುಲ್ ಖಾದಿರ್ 18 ಪಾರ ನೀ ಬೈಪಟ್ ಮಾಡಿದೀಯಾ, ಉಳ್ಕಿದು ಎಲ್ಲೇ ನೀವು ಓದಿ ಬಂದಿದೆಯಲ್ಲ ಅಲ್ಲೇ ಹೋಗಿ ಉಳ್ಕಿದು ಪಾರಗಳು ಓದಬೇಕಾಗಿತ್ತಲ್ಲ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಹಜರತ್ ನಾನು ಇಲ್ಲಿ ಬರೋದು ಮುಂಚೆ ಯಾವುದೇ ಹಜರತ್ ಕಡೆ ನಾನು ಹೋಗಿಲ್ಲ, ಯಾವುದೇ ಮದರ್ಸಿಗೆ ಹೋಗಿಲ್ಲ, ಎಲ್ಲೇ ಹೋಗಿ ನಾನು ಕುರಾನ್ ಅನ್ನು ಓದಿಲ್ಲ. ಮತ್ತು 18 ಪಾರ ಎಲ್ಲೇ ಹಿಫ್ಸ್ ಆಗಿದೆ, ಯಾವ ಮದರ್ಸಲ್ಲಿ ಹೋಗಿ ನೀವು ಓದಿ ಬಂದಿದ್ದೀರಾ ಐ ಅಬ್ದುಲ್ ಖಾದಿರ್, ಮತ್ತು 18 ಪಾರ ನಿಮ್ಗೆ ಈ ರೀತಿ ಎಲ್ಲಾ ಹಿಫ್ಸ್ ಇದೆ, ಬೈಪಟ್ ಆಗಿದೆ, ಮತ್ತು ಎಲ್ಲಿಂದ ಓದಿ ಬಂದಿದ್ದೀರಾ? ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಹಜರತ್ ಇದು ಓದಿದ್ದು ಮದರ್ಸಲ್ಲಿ ಅಲ್ಲ, ನನ್ನ ತಾಯಿ ಮನೆ ಒಳಗೆ. ಸುಬ್ಹಾನಲ್ಲಾ, ನನ್ನ ತಾಯಿ ಮನೆ ಒಳಗೆ. ಹಜರತ್ ನಾನು ಇನ್ನು ತಾಯಿ ಹೊಟ್ಟೆ ಒಳಗಿದ್ದ, ನನ್ನ ತಾಯಿಯರು ಹಾಫಿಜೆ ಕುರಾನ್ ಇದ್ದಾರೆ, ನನ್ನ ತಾಯಿಯರು ಹಾಫಿಜೆ ಕುರಾನ್ ಇದ್ದಾರೆ. ಹಜರತ್ ನನ್ನ ತಾಯಿ ಹೊಟ್ಟೆ ಒಳಗೆ ನಾನು ಇದ್ದೆ, ನನ್ನ ತಾಯಿಯರು ಹಾಫಿಜೆ ಕುರಾನ್ ಇದ್ದಾರೆ. ನನ್ನ ತಾಯಿಯರು ಯಾವುದೇ ಕೆಲಸ ಮಾಡೋದು ಮುಂಚೆ ಕುರಾನ್ ಓದ್ತಿದ್ರು, ನೀರು ಕುಡಿಯೋದು ಮುಂಚೆ ಕುರಾನ್ ಓದ್ತಿದ್ರು, ಊಟ ಮಾಡೋದು ಮುಂಚೆ ಕುರಾನ್ ಓದ್ತಿದ್ರು, ಯಾವುದೇ ಕೆಲಸ ಮಾಡ್ತಿದ್ರು ಬರೀ ಅಲ್ಲಾಹನ ಸಿಕ್ರ ಮಾಡ್ತಿದ್ರು, ಅಲ್ಲಾಹನ ಪವಿತ್ರವಾದ ಗ್ರಂಥ ಕುರಾನ್ ಮಜ್ಜಿದ್ ಒಂದು ಓದುತ್ತಿದ್ರು. ಹಜರತ್ ನನ್ನ ತಾಯಿ ಹೊಟ್ಟೆ ಒಳಗೆ ನಾನು ಒಳಗಳಿದ್ದೆ, ನನ್ನ ತಾಯಿ ಕೆಲಸ ಮಾಡೋದು ಮುಂಚೆ ಕುರಾನೆ ಪಾಕನ್ನು ಓದ್ತಿದ್ದು. ಆದರೆ ನನ್ನ ತಾಯಿಯ ಕುರಾನೆ ಪಾಕ್ ಓದೋದು ಕೇಳಿ ನಾನು ತಾಯಿ ಹೊಟ್ಟೆ ಒಳಗೆ 18 ಪಾರ ಹಿಫ್ಸ್ ಮಾಡಿದ್ದೇನೆ. ಹಜರತ್ 18 ಪಾರವನ್ನು ಹಿಫ್ಸ್ ಮಾಡಿದ್ದೇನೆ. ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಕ್ ಕೂತಿದ್ದಾರೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಎಲ್ಲರ ತಾಯಿಯವರಿಗೆ ಇದು ಒಂದು ಸಂದೇಶವನ್ನು ಸಿಕ್ತು. ಇವತ್ತು ನಾವು ಹೇಳ್ತೀವಿ ಏನಂತ, ನಮ್ಮ ಮಕ್ಕಳು ಏಕೆ ಜಾಣರಾಗ್ ಕುಂತಿಲ್ಲ, ನಮ್ಮ ಮಕ್ಕಳು ಏಕೆ ಒಳ್ಳೆ ದಾರಿಯಲ್ಲಿ ಬರ ಕುಂತಿಲ್ಲ, ಹೇಗೆ ಬರಬೇಕು? ತಾಯಿಯವರು ಗರ್ಭವತಿ ಇದ್ದಿದ ನಂತರ ಧಾರಾವಾಹಿ ನೋಡ್ಕೊಂತ ಕುಂತಿದ್ರೆ ಮಕ್ಕಳು ಸರಿಯಾಗಿ ದಾರಿಯಲ್ಲಿ ಬರ್ತಾರ? ತಾಯಿಯವರು ಗರ್ಭವತಿ ಇದ್ದಾರೆ, ನೋಡಿದ್ರೆ ಟಿಟಿ ಹಚ್ಕೊಂಡು ಮಾತಾಡಕ್ ಕುಂತಿದ್ದಾರೆ, ಏನು ಮಕ್ಕಳು ಸರಿಯಾಗಿ ಒಳ್ಳೆತನಾಗಿ ಹುಟ್ಟಿ ಬರ್ತಾರ? ನಿಮ್ಮ ಮಕ್ಕಳಿಗೆ ನೀವು ಸುಧಾರಣೆ ಮಾಡ್ಬೇಕಂದ್ರೆ, ನಿಮ್ಮ ಮಕ್ಕಳು ಒಳ್ಳೆತನ ಆಗಿ ಬರ್ಬೇಕಂದ್ರೆ, ಗರ್ಭವತಿದ ನಂತರ ಹಜರತ್ ಉಮ್ಮುಲ್ ಖೈರ್ ಅವರು ಬರೀ ಕುರಾನ್ ಓದ್ತಿದ್ರು. ಕುರಾನ್ ಓದಿದ್ದು ನೋಡಿ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ